ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂಬಿಕಾ ಅವರೇ, ಅಜ್ಜಿ ಹೇಳಿದ್ರು ಅಂತ ನಾವು ಈ ಥರ ಹುಡುಕ್ತಾನೆ ಇದ್ದೀವಿ. ಆದರೆ ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲದೆ ಎಷ್ಟು ಅಂತ ಹುಡ್ಕೋದು, ಏನು ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ದುರ್ಗಾ. ಏನೋ ಬೆಳಕಿನ ಕಿಂಡಿ ಹುಡುಕು ಅಂತ ಹೇಳಿದ್ರು, ಗುರಿ ದಿಕ್ಕನ್ನ ಹುಡ್ಕೋ ಮೊದಲು ದಡ ಹುಡುಕು ಅಂತ ಹೇಳಿದ್ರು. ಅಲ್ಲ, ಇದು ಹೀಗೆ ಅಂತ ನೇರವಾಗಿ ಹೇಳೋದಕ್ಕೆ ಇವ್ರಿಗೆಲ್ಲ ಏನು ಕಷ್ಟ? ಮೊದಲೇ ತಲೆಯಲ್ಲಿ ಒಂದಷ್ಟು ಗೊಂದಲ ಇರುತ್ತೆ, ಅದ್ರ ಜೊತೆಲಿ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಾರೆ. ಅದೇ ನನಗೂ ಗೊತ್ತಾಗ್ತಿಲ್ಲ ದುರ್ಗಾ. ಆದರೆ ಅಜ್ಜಿ ಹೇಳೋ ಮಾತು ನಮಗೆ ಆವಾಗ ಅರ್ಥ ಆಗದೆ ಇದ್ರು, ಆದರೆ ಆಮೇಲೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ನನಗೆ ಇಂಥದ್ದು ತುಂಬ ಅನುಭವಗಳಾಗಿದ್ದಾವೆ. ಎಷ್ಟೊಂದು ಸಲ ನನಗೆ ದಾರಿ ಕೂಡ ತೋರಿಸಿದ್ದಾರೆ ಗೊತ್ತಾ? ಹೌದು, ನನಗೂ ಈ ಥರ ಅನುಭವ ಆಗಿದೆ. ಊರಲ್ಲಿ ನಾನು ವ್ರತ ಮಾಡಲ್ಲ ಅಂದಾಗ್ಲೂ ಅಜ್ಜಿ ನನಗೆ ಸಮಾಧಾನ ಮಾಡಿ ಒಪ್ಸಿದ್ದಾರೆ. ಹೇಳ್ಬೇಕಂದ್ರೆ ಇವ್ರು ಯಾರು ಅಂತಾನೆ ಗೊತ್ತಿಲ್ಲ, ಆದರೆ ನಂಗೆ ಕಷ್ಟ ಅಂತ ಅಂದಾಗ್ಲೆಲ್ಲ ಎದುರುಗಡೆ ಕಾಣಿಸ್ಕೊಬಿಡ್ತಾರೆ. ಆವಾಗ ನಿನಗೆ ದಾರಿ ತೋರಿಸಿದ್ದಾರೆ ಅಲ್ವಾ? ದಾರಿ ತೋರಿಸ್ತಾರೋ ಅಥವಾ ಇನ್ನಷ್ಟು ದಾರಿನ ಗೊಂದಲ ಮಾಡ್ತಾರೋ ಒಂದು ಗೊತ್ತಿಲ್ಲ. ಆದರೆ ಇವಾಗ ಏನು ಮಾಡೋದು, ಎಲ್ಲಿ ಅಂತ ಹುಡ್ಕೋದು ನಾವು ಅಲ್ವಾ? ದೇವಸ್ಥಾನಕ್ಕೆ ಹೋಗಿ ನೋಡೋಣ. ಲಾಸ್ಟ್ ಟೈಮ್ ನಾನು ಅವ್ರನ್ನ ಹುಡ್ಕೋವಾಗ ನನಗೆ ಅವರು ಅಲ್ಲೇ ಸಿಕ್ಕಿದ್ದು. ಅಲ್ಲೂ ಸಿಕ್ಕಿಲ್ಲ ಅಂದರೆ ಆಮೇಲೆ ಎಲ್ಲಿ ಹುಡ್ಕೋದು ಅಂತ ಯೋಚನೆ ಮಾಡೋಣ. ಏನೋಪ್ಪ, ನಮ್ಮ ಅಪ್ಪಂಗಂತೂ ಒಂದು ಕಡೆ ಹೋಗ್ತಿದ್ದೀನಿ ಅಂತ ಹೇಳೋಗೋ ಅಭ್ಯಾಸನೇ ಇಲ್ಲ. ಆದರೆ ಅವ್ರದ್ದು ಒಂದಷ್ಟು ಜಾಗಗಳಂತ ಇದೆ, ಆ ಜಾಗ ಬಿಟ್ಟು ಅವ್ರು ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ. ಆದರೆ ಸ್ಮಶಾನದಲ್ಲೂ ನೋಡಿದ್ವಿ, ಆ ಮರದ ಕೆಳಗಡೆನೂ ನೋಡಿದ್ವಿ, ಕಾಡಲ್ಲೂ ನೋಡಿದ್ವಲ್ಲ. ಯಪ್ಪ, ಅದೇನೋ ಬೆಳಕಿನ ಕಿಂಡಿ ಅಂದ್ರಲ್ಲ, ಅದನ್ನ ನಾವು ಹುಡ್ಕೊಂಡು ಅಂಬಿಕಾ ಅವ್ರೆ, ಇದೇನೋ ವಿಚಿತ್ರವಾಗಿದೆಯಲ್ಲ. ಈ ನಕ್ಷತ್ರಗಳೆಲ್ಲ ಬಾಣದ ಗುರ್ತಲ್ಲಿ ಸೇರ್ಕೊಂಡಂಗೆ. ಏನಿದು? ಅಂದ್ರೆ ದುರ್ಗಾ, ನಮಗೆ ದಾರಿ ತೋರಿಸ್ತಿದ್ಯಾ? ಏನ್ ನೀವು ಸುಮ್ಮನೆ ಕಾಣಿಸೋ ನಕ್ಷತ್ರಗಳನ್ನೆಲ್ಲ ಹಿಂಬಾಲಿಸ್ಕೊಂಡು ಹೋಗೋಕ್ಕಾಗತ್ತಾ? ಇದನ್ನೆಲ್ಲ ನಂಬ್ತೀರಾ ನೀವು? ಅಥವಾ ನಮಗೆ ದಿಕ್ಕೆ ತೋಚ್ತಿಲ್ಲ ಅಂತ ಇದು ನಮಗೆ ಭ್ರಮೆ ಥರ ಕಾಣಿಸ್ತಿದ್ಯಾ? ದುರ್ಗಾ, ಇದನ್ನೆಲ್ಲ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ. ಅಲ್ಲ, ನಮಗೆ ಬೇರೆ ಯಾವುದು ದಾರಿ ತೋರಿಸ್ತಿಲ್ವಲ್ಲ. ಇದನ್ನ ನೆಗ್ಲೆಕ್ಟ್ ಮಾಡೋ ಬದಲು ಈ ದಿಕ್ಕಲ್ಲಿ ಹೋಗಿ ನೋಡೋಣ. ಬಾ ನಡಿ. ಅಯ್ಯೋ, ಈ ದೆವ್ವ ಆತ್ಮಗಳನ್ನ ನಂಬ್ಕೊಂಡ್ರೆ ಹೀಗೆ ಆಗೋದು. ತಲೆಗೆ ವಿಚಿತ್ರವಾಗಿರೋ ಪ್ರಶ್ನೆಗಳೇ ಬರುತ್ತೆ. ನನಗೆ ಬೇರೆ ಕೆಲಸ ಇಲ್ಲ, ಇವ್ರ ಜೊತೆ ಬಂದಿದ್ದೀನಲ್ಲ, ಅದಕ್ಕಾದ್ರೂ ಹೋಗ್ಲೇಬೇಕು. ಅಂಬಿಕಾ ಅವ್ರೆ, ನಂಗೆ ಯಾಕೋ ಈ ನಕ್ಷತ್ರಗಳನ್ನ ಹಿಂಬಾಲಿಸ್ಕೊಂಬಂದು ನಾವು ಯಾಕೋ ತಪ್ಪು ಮಾಡಿದ್ವಿ ಅನಿಸ್ತಿದೆ. ಕತ್ಲಲ್ಲಿ ಕಾಡಿಗೆ ಬೇರೆ ಬಂದಿದ್ದೀವಿ. ನೀವೇನೋ ದೆವ್ವ, ಕಾಡು ಪ್ರಾಣಿಗಳು ನಿಮ್ಗೇನು ಮಾಡೋದಿಲ್ಲ. ಆದರೆ ನನ್ನ ಕತೆ ಏನು? ನನ್ಗೆ ಈಗಲೂ ಅನಿಸ್ತಾ ಇದೆ, ನಂಗೆ ಯಾಕೋ ಅಪ್ಪ ಇಲ್ಲೆಲ್ಲ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾತು ನಂಬು ದುರ್ಗಾ, ನಾವು ಸರಿಯಾದ ದಾರಿನಲ್ಲೇ ಇದ್ದೀವಿ. ಇವಾಗೂ ನಿಮ್ಮನ್ನ ನಂಬೇಕಾ? ಹೋಗ್ಲಿ, ನೀವು ಚಿಟ್ಕೆ ಹೊಡೆದು ಮಿಂಚುಳ ಬರೋ ಥರ ಮಾಡ್ತೀರಲ್ಲ, ಅದಾದ್ರೂ ಮಾಡಿ. ಅವಾಗ ಒಂದು ಸ್ವಲ್ಪ ಬೆಳಕಾದ್ರೂ ಬರುತ್ತೆ. ನಿಮ್ಮ ಹಿಂದೆ ಬರೋದಕ್ಕೆ ನಂಗೆ ಧೈರ್ಯ ಆದ್ರೂ ಸಿಗುತ್ತೆ. ನನಗೇನು ಗೊತ್ತಿತ್ತು ಈ ನಕ್ಷತ್ರಗಳು ಹಿಂಗೆ ಕೈ ಕೊಡ್ತವೆ ಅಂತ? ನಾನು ಅವಾಗಲೇ ಹೇಳಿಲ್ವ ನಿಮಗೆ? ನೋಡಿ, ಇವಾಗ ಮಧ್ಯ ಕಾಡಲ್ಲಿ ತಗೊಬಂದು ನಿಲ್ಸಿದೆ ನಮ್ಮನ್ನ. ನಿಮ್ಮ ಮೇಲೆ ಯಾವುದೋ ಒಂದು ಕೆಟ್ಟ ದೆವ್ವಕ್ಕೆ ದ್ವೇಷ ಇರಬೇಕು, ಅದಕ್ಕೆ ಹೀಗೆಲ್ಲ ಮಾಡಿದೆ. ಹೌದು, ಇವಾಗ ಎಲ್ಲಿ ಅಂತ ಹೋಗೋದು, ಏನು ಮಾಡೋದು? ನಂಗೆ ಯಾಕೋ ನಾವು ವಾಪಸ್ ಹೋಗೋದೇ ಸರಿ ಅನಿಸ್ತಿದೆ.
ನನಗೂ ಹಾಗೆ ಅನ್ನಿಸ್ತಿದೆ ದುರ್ಗಾ. ಬಾ ಹೊರಡೋಣ. ದುರ್ಗಾ ಏನಾಯ್ತು? ಯಾಕೆ ಹಾಗೆ ನಿಂತೆ? ಅದು ಅಂಬಿಕಾ ಅವ್ರೆ, ಹೇಗೋ ಇಷ್ಟು ದೂರ ಬಂದಿದೀವಲ್ವಾ, ಆ ಮರದ ಹತ್ರ ಇನ್ನೊಂದ್ಸಲ ಹುಡ್ಕೊಂಡ್ವಾ. ಅಪ್ಪ ಅಲ್ಲಿದ್ರೆ? ಹಾ, ನೀನ್ ಹೇಳೋದು ಸರಿಯಾಗಿದೆ. ಬಾ ಅಲ್ಲಿ ಹೋಗಿ ನೋಡೋಣ ಒಂದ್ಸಲ. ಹಾ. ಕತ್ತಲ ದಾರಿಯಲ್ಲಿ ಗುರಿ ಹುಡುಕೋದ್ರೆ ವ್ಯರ್ಥ. ಮೊದಲು ಬೆಳಕಿನ ಕಿಂಡಿ ಹುಡುಕು. ಒಂದು ಬೆಳಕಿನ ರೇಖೆ ನಿನ್ನ ಗುರಿ ಹತ್ರ ತಗೊಂಡು ಹೋಗುತ್ತೆ. ನೋಡಿದ್ಯಾ ದುರ್ಗಾ, ಇವುಗಳು ನಮ್ಗೆ ದಾರಿ ತೋರಿಸ್ತಿದೆ ಅಂತ ಅನಿಸ್ತಾ ಇದೆ. ಅವತ್ತು ಹೀಗೆ ಆಗಿತ್ತಲ್ವಾ? ಹೌದು, ನಂಗೆ ಈಗ ಸ್ವಲ್ಪ ಭರವಸೆ ಬರ್ತಿದೆ. ಬನ್ನಿ ಹೋಗೋಣ. ಅಲ್ಲ ಅಂಬಿಕಾ ಅವ್ರೆ, ಈ ಬೆಳಕು ನಮ್ಮನ್ನ ಇಲ್ಲಿವರೆಗೂ ಯಾಕೆ ಕರ್ಕೊಂಬರ್ತಿದ್ಯೋ ಗೊತ್ತಿಲ್ಲ. ಆದ್ರೆ ಅಪ್ಪ ಇಲ್ಲಿವರೆಗೂ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕಂತ ಬರ್ತಾರ ಅವರು? ಅದೇ ನನಗೂ ಗೊತ್ತಿಲ್ಲ. ಆದ್ರೆ ಬೆಳಕು ಯಾವತ್ತು ಸರಿಯಾದ ದಾರಿನೇ ತೋರ್ಸತ್ತೆ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಆದ್ರೂ ಭಯ ಆಗ್ತಿದೆ. ನಿನ್ನ ಅಪ್ಪಂಗೇನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು. ದುರ್ಗಾ, ಅಲ್ಲಿ ನೋಡು. ಏನದು? ಬನ್ನಿ ಹೋಗಿ ನೋಡೋಣ. ನೀನಿರು, ಇಲ್ಲೇ ಇರು. ಅಲ್ಲ, ಮೊದ್ಲದ್ ಏನು ಅಂತ ನೋಡ್ಬೇಕಲ್ವಾ? ಓ ದುರ್ಗಾ, ಎಲ್ಲದಕ್ಕೂ ಮುನ್ನುಗ್ಗಕ್ಕೆ ಹೋಗ್ಬೇಡ. ನಾನು ಹೇಗಿದ್ರು ಯಾರಿಗೂ ಕಾಣಿಸಲ್ಲ. ನೀನಲ್ಲಿ ಹೋಗಿ ನೀನು ಯಾರಿಗಾದ್ರೂ ಕಾಣಿಸಿ ಅವ್ರು ನಿನಗೆ ತೊಂದರೆ ಕೊಟ್ರೆ, ಅದ್ರ ಬದಲು ಹಾಂ, ನೀನಲ್ಲಿ ನೋಡು, ಅಲ್ಲೊಂದು ಬಂಡೆ ಇದೆಯಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಕೊ. ನಾನು ಹೋಗಿ ನೋಡ್ಕೊಂಬರ್ತೀನಿ. ಹಾಂ, ಇರು. ಅಲ್ಲ, ಎಷ್ಟು ಕಾಳಜಿ ಇವ್ರಿಗೆ ನನ್ನ ಮೇಲೆ. ಇವ್ರನ್ನ ನೋಡಿದ್ರೆ ನಂಗೆ ನಮ್ಮ ಅಕ್ಕನೇ ನೆನಪಾಗ್ತಾಳೆ. ನಮ್ಮ ಅಕ್ಕ ನನ್ನ ಜೊತೆ ಇದ್ದಿದ್ರೆ ಇವ್ರ ಥರನೇ ಇರ್ತಿದ್ರು ಅನ್ಸುತ್ತೆ. ನನ್ನ ಜೊತೆ ಎಷ್ಟೇ ಜಗಳ ಮಾಡಿದ್ರು ಅದಕ್ಕಿಂತ ಜಾಸ್ತಿ ನನ್ನ ಮೇಲೆ ಕಾಳಜಿ ತೋರಿಸ್ತಾಳೆ. ಅವಳಿಗಿಂತ ಜಾಸ್ತಿ ನನ್ನ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಳೆ. ಇವ್ರನ್ನ ನೋಡಿದಾಗೆಲ್ಲ ನಮ್ಮ ಅಕ್ಕನ ಬೇಗ ಹುಡುಕ್ಬೇಕು ಅನಿಸುತ್ತೆ.